ಆತ್ಮೀಯರೇ ನಮಸ್ಕಾರಗಳು. ನಾನು ಚಂದ್ರಶೇಖರ್ ಬಾಳೆ. ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ವಿಜಯ್ ಕುಮಾರ್ ಪಾಟೀಲರು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್, ಜಲಸಂಪನ್ಮೂಲ ಇಲಾಖೆ. ಇವರು ಜೀವನವಿಡೀ ನೀರಾವರಿ ಇಲಾಖೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ರೈತರೊಂದಿಗೆ ಸಂವಾದ ಮಾಡುತ್ತಲೇ ರೈತರ ಅನುಕೂಲಕ್ಕಾಗಿ ನೀರಾವರಿ ಇಲಾಖೆಯಲ್ಲಿ ಕೆಲಸ ಮಾಡಬೇಕೆಂದು ಪ್ರತಿಪಾದನೆ ಮಾಡುತ್ತಲೇ ನುಡಿದಂತೆ ನಡೆದಿದ್ದಾರೆ. ನಿವೃತ್ತಿಯ ನಂತರವೂ ಅವರ ರೈತಪರ ಕಾಳಜಿ ಮುಂದುವರೆದಿದ್ದು, ವಾರಾಬಂದಿ ಪದ್ಧತಿಯಲ್ಲಿ ಬದಲಾವಣೆಯನ್ನು ತರುವ ಮುಖಾಂತರ ಕಾಲುವೆ ತುದಿಯ ರೈತರ ಸಂಕಷ್ಟಗಳಿಗೆ ಪರಿಹಾರಗಳನ್ನು ಒದಗಿಸುವ ಕುರಿತು ಅವರು ನೀಡಿದ ಶಿಫಾರಸುಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ನೀರಾವರಿ ಯೋಜನೆಗಳಿಂದ ರೈತರ ಜಮೀನುಗಳಿಗೆ ನಿಯಮಿತವಾಗಿ ನೀರಿನ ಪೂರೈಕೆಯನ್ನು ಮಾಡಿ ರೈತರು ತಮ್ಮ ಜಮೀನುಗಳಲ್ಲಿ ಬೆಳೆಗಳನ್ನು ಬೆಳೆದುಕೊಳ್ಳಲು ಅನುಕೂಲವಾಗುವಂತೆ ಆಣೆಕಟ್ಟುಗಳ ಹಾಗೂ ಕಾಲುವೆ ಜಾಲಗಳ ನಿರ್ಮಾಣ ಆಗಿದೆ. ರಾಜ್ಯದ ನೀರಾವರಿ ಯೋಜನೆಗಳಲ್ಲಿ ರೈತರ ಜಮೀನುಗಳಿಗೆ ನಿಯಮಿತವಾಗಿ ನೀರನ್ನು ಪೂರೈಸುವ ದೃಷ್ಟಿಯಿಂದ ಪ್ರಸ್ತುತ 2 ವಾರಗಳ ಕಾಲದ ಅವಧಿಯ ಆವರ್ತನೆಯ ವಾರಾಬಂದಿ ಪದ್ಧತಿಯನ್ನು ಚಾಲನೆಯಲ್ಲಿ ತರಲಾಗಿದೆ. ಇದರಿಂದ ಪ್ರಾರಂಭವಾದ ಭಾಗದ ರೈತರ ಜಮೀನುಗಳಿಗೆ ನಿಯಮಿತವಾಗಿ ನೀರಿನ ಪೂರೈಕೆಯಾಗುತ್ತದೆ. ಆದರೆ ಈ ವ್ಯವಸ್ಥೆಯಲ್ಲಿ ಕಾಲುವೆಯ ಕೊನೆಯ ಪ್ರದೇಶಕ್ಕೆ ನೀರು ತಲುಪದೇ ಇರುವುದರಿಂದ ಕಾಲುವೆಯ ಕೊನೆಯ ಭಾಗದ ರೈತರು ತೊಂದರೆಯನ್ನು ಅನುಭವಿಸುವಂತಾಗಿದೆ. ಇತ್ತೀಚಿನ ದಿನಗಳಲ್ಲಿ ಪ್ರಾರಂಭವಾಗಿರುವ ಹವಾಮಾನದ ವೈಪರೀತ್ಯಗಳಿಂದಾಗಿ ಮಳೆ ನಿಯಮಿತವಾಗಿ ಬರುತ್ತಿಲ್ಲ. ರೈತರು ತಮ್ಮ ಜಮೀನುಗಳಲ್ಲಿ ಬೆಳೆಗಳನ್ನು ಬೆಳೆಯುವುದು ದುಸ್ತರವಾಗಿದೆ. ಜಮೀನುಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುವಂತಹ ಚಿಂತನೆಯಂತೆ ನದಿಗಳಿಗೆ ಸೂಕ್ತವಾದ ಪ್ರದೇಶದಲ್ಲಿ ಬೃಹತ್ ಆಣೆಕಟ್ಟುಗಳನ್ನು ನಿರ್ಮಿಸಿ ನೀರನ್ನು ಸಂಗ್ರಹಿಸಿ ಕಾಲುವೆ ಜಾಲಗಳ ಮೂಲಕ ಜಮೀನುಗಳಿಗೆ ನಿಯಮಿತವಾಗಿ ನೀರಾವರಿ ಸೌಲಭ್ಯವನ್ನು ಒದಗಿಸಲಾಗಿದ್ದರೂ ಅದರ ಸದ್ಬಳಕೆಯಾಗುತ್ತಿಲ್ಲವಾಗಿದೆ. ಪ್ರಸ್ತುತ ಆಣೆಕಟ್ಟುಗಳಲ್ಲಿ ಸಂಗ್ರಹಿಸಲಾದ ನೀರನ್ನು ವಿವಿಧ ಕಾಲುವೆ ಜಾಲಗಳ ಮೂಲಕ ಎಲ್ಲ ರೈತರ ಜಮೀನುಗಳಿಗೆ ನಿಯಮಿತವಾಗಿ ಒದಗಿಸಬೇಕೆಂಬ ದೃಷ್ಟಿಯಿಂದ ನೀರಿನ ಪೂರೈಕೆಯನ್ನು 1 ವಾರದ ಕಾಲ ಚಾಲು ಮತ್ತು 1 ವಾರದ ಕಾಲ ಬಂದ್, ಹೀಗೆ ಒಟ್ಟಾರೆ 2 ವಾರಗಳ ಕಾಲದ ಆವರ್ತನೆಯ ಪದ್ಧತಿ ಜಾರಿಯಲ್ಲಿದೆ. ಈ ಪದ್ಧತಿಯಲ್ಲಿ ಕಾಲುವೆಗಳ ಪ್ರಾರಂಭದ ಭಾಗದ ಜಮೀನುಗಳಿಗೆ ಸುಗಮವಾಗಿ ನೀರು ಪೂರೈಕೆಯಾಗುತ್ತದೆ. ಆದರೆ ಈ 1 ವಾರದ ಅವಧಿಯಲ್ಲಿ ಕಾಲುವೆಯ ಕೊನೆಯ ಭಾಗದ ಜಮೀನುಗಳಿಗೆ ನೀರು ತಲುಪದೇ ಇರುವುದರಿಂದ ಆ ಭಾಗದ ಜಮೀನುಗಳು ನೀರಿನ ಕೊರತೆಯನ್ನು ಎದುರಿಸುತ್ತವೆ. 1 ವಾರದ ನಂತರ ವಾರದಲ್ಲಿ ದೊರಕುವ ನೀರು ಮತ್ತೊಮ್ಮೆ ಪ್ರಾರಂಭದ ಭಾಗದ ಜಮೀನುಗಳಿಗೆ ದೊರಕುತ್ತದೆ. ಇದರಿಂದಾಗಿ ಕಾಲುವೆಯ ಕೊನೆಯ ಭಾಗದ ಜಮೀನುಗಳಿಗೆ ನೀರು ಪೂರೈಕೆಯಾಗದೆ ಟೈಲ್ ಎಂಡ್ ಸಮಸ್ಯೆಯಾಗುತ್ತದೆ. ನೀರಾವರಿ ಅಚ್ಚುಕಟ್ಟು ಪ್ರದೇಶದ ಎಲ್ಲ ಜಮೀನುಗಳಿಗೆ ನಿಯಮಿತವಾಗಿ ನೀರು ಪೂರೈಕೆಯಾಗುವಂತೆ ಮಾಡಲು ಪ್ರಸ್ತುತ 2 ವಾರಗಳ ಅವಧಿಯ ಆವರ್ತನೆಯ ವಾರಾಬಂದಿ ಪದ್ಧತಿಯನ್ನು 3 ವಾರಗಳ ಅವಧಿಯ ಆವರ್ತನೆಗೆ ಬದಲಾಯಿಸುವ ಅವಶ್ಯಕತೆ ಇದೆ. ಈ ವ್ಯವಸ್ಥೆಯನ್ನು ಅಳವಡಿಸಲು ದೊಡ್ಡ ವಿತರಣಾ ಕಾಲುವೆಗಳ ಅಚ್ಚುಕಟ್ಟು ಪ್ರದೇಶವನ್ನು 3 ಭಾಗಗಳನ್ನಾಗಿ ವಿಂಗಡಣೆ ಮಾಡಿ ಅದರಂತೆ 2 ಭಾಗಗಳಿಗೆ 2 ವಾರಗಳ ಅವಧಿಗೆ ನಿರಂತರವಾಗಿ ನೀರನ್ನು ಪೂರೈಸುವುದು ಮತ್ತು ಇನ್ನುಳಿದಂತಹ 1 ಭಾಗಕ್ಕೆ ನೀರಿನ ಪೂರೈಕೆಯನ್ನು 1 ವಾರದ ಅವಧಿಗೆ ಸಂಪೂರ್ಣವಾಗಿ ಸ್ಥಗಿತಗೊಳಿಸುವುದು ಆಗಿರುತ್ತದೆ. ಈ ರೀತಿಯಾಗಿ ಪ್ರತಿಯೊಂದು ಭಾಗವನ್ನು 1 ವಾರದ ಅವಧಿಗೆ ಸರದಿಯಂತೆ ಸಂಪೂರ್ಣವಾಗಿ ಬಂದ್ ಮಾಡಬೇಕು ಮತ್ತು ಚಿಕ್ಕ ವಿತರಣಾ ಕಾಲುವೆಗಳನ್ನು ಸಹ 3 ಕಾಲುವೆಗಳಾಗಿ ಗುಂಪುಗಳನ್ನಾಗಿ ಮಾಡಿ 2 ಚಿಕ್ಕ ವಿತರಣಾ ಕಾಲುವೆಗಳಿಗೆ ನಿರಂತರವಾಗಿ 2 ವಾರಗಳ ಅವಧಿಗೆ ನೀರಿನ ಪೂರೈಕೆ ಕೈಗೊಳ್ಳುವುದು ಮತ್ತು 1 ವಾರದ ಅವಧಿಗೆ ಇನ್ನುಳಿದ 1 ಚಿಕ್ಕ ವಿತರಣಾ ಕಾಲುವೆಯಲ್ಲಿ ನೀರಿನ ಪೂರೈಕೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವುದಾಗಿರುತ್ತದೆ. ಅದರಂತೆ ಗುಂಪಿನಲ್ಲಿಯೇ 1 ಭಾಗಕ್ಕೆ 1 ವಾರದ ಅವಧಿಗೆ ಸರದಿಯಂತೆ ಸಂಪೂರ್ಣವಾಗಿ ನೀರಿನ ಪೂರೈಕೆಯನ್ನು ಸ್ಥಗಿತಗೊಳಿಸುವ ವಿಧಾನದ ವಾರಾಬಂದಿ ಪದ್ಧತಿಯನ್ನು ಅಳವಡಿಸಿಕೊಂಡಲ್ಲಿ ನೀರಾವರಿ ಯೋಜನೆಯ ಸುಮಾರು 67% ಅಚ್ಚುಕಟ್ಟು ಪ್ರದೇಶಕ್ಕೆ 2 ವಾರಗಳ ಅವಧಿಗೆ ಸತತವಾಗಿ ನೀರನ್ನು ಪೂರೈಕೆ ಮಾಡಿದಂತಾಗುತ್ತದೆ.
ಅಲ್ಲದೆ ಸರದಿಯಂತೆ ಕೇವಲ 33 ಪ್ರದೇಶಕ್ಕೆ 1 ವಾರದ ಅವಧಿಗೆ ನೀರಿನ ಪೂರೈಕೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದಂತಾಗುತ್ತದೆ. ಈ ವ್ಯವಸ್ಥೆಯಲ್ಲಿ ಪ್ರತಿ ನೀರಾವರಿ ಆವರ್ತನೆಯಲ್ಲಿ ಸುಮಾರು 17% ರಷ್ಟು ಕ್ಷೇತ್ರವು ಒಟ್ಟಾರೆಯಾಗಿ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿರುತ್ತದೆ ಮತ್ತು ಈ ಎಲ್ಲ ಪ್ರದೇಶಕ್ಕೆ ಸುಮಾರು 100% ಅಷ್ಟು ನಿರಂತರವಾಗಿ ನೀರಿನ ಪೂರೈಕೆಯ ಅವಧಿಯು ಒಟ್ಟಾರೆಯಾಗಿ ಹೆಚ್ಚುವರಿಯಾಗಿ ದೊರಕಿದಂತಾಗುತ್ತದೆ. ಆದ್ದರಿಂದ ನೀರಾವರಿ ಯೋಜನೆಗಳ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರಿನ ಪೂರೈಕೆಯಲ್ಲಿ ಮೇಲಿನಂತೆ 3 ವಾರಗಳ ಅವಧಿಯ ವಾರಾಬಂದಿ ಪದ್ಧತಿ ಅಳವಡಿಸಿಕೊಂಡಲ್ಲಿ ನೀರಾವರಿ ಯೋಜನೆಗಳ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಾಲುವೆಯ ಕೊನೆಯ ಭಾಗದ ನೀರಿನ ಪೂರೈಕೆ ಸಮಸ್ಯೆ ಬಹುತೇಕ ಪರಿಹಾರ ಮಾಡಬಹುದಾಗಿದೆ. ಆದ್ದರಿಂದ ಈ ಸಮಸ್ಯೆಯನ್ನು ಪರಿಹರಿಸಲು ನೀರು ನಿರ್ವಹಣೆ ಕಾರ್ಯದಲ್ಲಿ 3 ವಾರಗಳ ಕಾಲದ ಅವಧಿಯ ಆವರ್ತನೆಯ ವಾರಾಬಂದಿ ಪದ್ಧತಿಯನ್ನು ಅಳವಡಿಸಿಕೊಂಡಲ್ಲಿ ಕಾಲುವೆಯ ಕೊನೆಯ ಪ್ರದೇಶದ ಜಮೀನುಗಳಿಗೆ ಯಾವ ಅಡಚಣೆಯೂ ಇಲ್ಲದೆ ಸುಗಮವಾಗಿ ನೀರಿನ ಪೂರೈಕೆಯನ್ನು ಕೈಗೊಳ್ಳಬಹುದಾಗಿದೆ. ಈ ಬಗ್ಗೆ ತಯಾರಿಸಲಾಗಿರುವ ವಿವರವಾದ ವರದಿ ಮತ್ತು ಚಾರ್ಟ್ನಲ್ಲಿ ಕೊಡಲಾಗಿದೆ. ಕರ್ನಾಟಕ ರಾಜ್ಯದ ಎಲ್ಲ ನೀರಾವರಿ ಯೋಜನಾ ಪ್ರದೇಶಗಳಲ್ಲಿ ರೈತರ ಜಮೀನುಗಳಿಗೆ ನಿಯಮಿತವಾಗಿ ನೀರನ್ನು ತಲುಪಿಸುವ ಕ್ರಮವಾಗಿ 3 ವಾರಗಳ ಕಾಲದ ಆವರ್ತನೆಯ ವಾರಾಬಂದಿ ಪದ್ಧತಿ ಅಳವಡಿಕೆ ಮಾಡಬೇಕೆಂದು ಸಂಬಂಧಪಟ್ಟ ಇಲಾಖಾ ಮುಖ್ಯಸ್ಥರಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ. ಈ ಮನವಿಯನ್ನು ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಇಲಾಖೆಯ ಕಾರ್ಯದರ್ಶಿಗಳಿಗೆ, ನೀರು ಮತ್ತು ಮಣ್ಣು ನಿರ್ವಹಣಾ ಸಂಸ್ಥೆ ನಿರ್ದೇಶಕರಿಗೆ, ಕರ್ನಾಟಕ ರಾಜ್ಯ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರಗಳ ನಿರ್ದೇಶಕರಿಗೆ, ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಆಡಳಿತಾಧಿಕಾರಿಗಳಿಗೆ ಸಲ್ಲಿಸಲಾಗಿದೆ.